I'm Dr. Amrit Lal Mascarenas. I'm a spine specialist at Manipal Hospital, Millers Road. Today we are here to discuss about spinal trauma and the seriousness of the problem of spinal trauma and injuries and rehabilitation. I'm Dr. Raghu Nagaraj, Director of Orthopedics, Orthoscopy and Joint Replacement Specialist, Kaveri Hospitals and Orthomed Clinic. So ನಾವು ಇವತ್ತಿನ ಸೆಷನ್ ನಾವೇನು ಫೋಕಸ್ ಮಾಡಿದ್ದೀವಿ ಅಂದರೆ ಇಂಜುರೀಸ್ ಅವೇರ್ನೆಸ್, ಪ್ರಿವೆನ್ಷನ್ ಮತ್ತು ಇಂಜುರಿ ಆದಾಗ ಅರ್ಲಿ ಟ್ರೀಟ್ಮೆಂಟ್ ಏನು ತೊಗೋಬೇಕು ಮತ್ತು ಯಾವಾಗ ಡಾಕ್ಟರ್ನ ರೀಚ್ ಔಟ್ ಮಾಡಬೇಕು ಆ್ಯಂಡ್ ವಾಟ್ ಆಲ್ ದ ಅಡ್ವಾನ್ಸಸ್ ನಮಗೆ ಇವಾಗ ಅವೈಲೇಬಲ್ ಇರೋದು ಇಂಜುರಿ ಟ್ರೀಟ್ಮೆಂಟಲ್ಲಿ ಇರ್ಬೋದು, ರಿಹ್ಯಾಬಿಲಿಟೇಷನ್ ಇರ್ಬೋದು, ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಇರ್ಬೋದು. ಮತ್ತು 10-15 ವರ್ಷದಿಂದ ಆಗಿರುವಂಥ ಅಡ್ವಾನ್ಸ್ಮೆಂಟ್ಸ್, ಮುಂಚೆ ಸ್ಪೋರ್ಟ್ಸ್ ಇಂಜುರೀಸ್ ಅಂದರೆ ಪ್ಲಾಸ್ಟರ್ ಹಾಕಿ ಬಿಟ್ಬಿಡ್ತಾ ಇದ್ವಿ. ಸೊ ಹಾಗಾಗಿ ಅಥ್ಲೀಟ್ ಕಾಲು ಗಟ್ಟಿ ಮಾಡಿಕೊಂಡು ಸ್ಪೋರ್ಟ್ಸ್ ಆಡೋಕ್ಕಾಗ್ತಾ ಇರಲ್ಲ. ಬಟ್ ಈಗ 15 ಇಯರ್ಸಲ್ಲಿ ಈ ಆರ್ಥೋಸ್ಕೋಪಿ ಮತ್ತು ಸ್ಪೋರ್ಟ್ಸ್ ಇಂಜುರಿ ಟ್ರೀಟ್ಮೆಂಟ್ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಅಂದರೆ ಅಥ್ಲೀಟು ಯಾವುದೇ ಥರ ಇಂಜುರಿ ಇರ್ಬೋದು, ಸಿಂಪಲ್ ಕೀ ಹೋಲಲ್ಲಿ ನಾವು ಅದನ್ನು ಗುಣಪಡಿಸ್ಬೋದು. ಮತ್ತು ಅಥ್ಲೀಟು ಮತ್ತೆ ತನ್ನ ಹೇಗೆ ಆಟ ಆಡ್ತಾ ಇದ್ರು ಆ ಲೆವೆಲ್ಗೆ ಮತ್ತೆ ರೀಚ್ ಆಗಿ ನಾರ್ಮಲ್ ಆಗಿ ಆಕ್ಟಿವ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ಬೋದು. ಇದ್ರ ಬಗ್ಗೆ ನಾವು ಫೋಕಸ್ ಮಾಡಿದ್ದೀವಿ. ನಾನು ಡಾಕ್ಟರ್ ರವಿರಾಜ್, ಆರ್ಥೋಪೆಡಿಕ್ ಸರ್ಜನ್ ಹಾಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಅಪೋಲೋ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡ್ ಹಾಗೂ ಆರ್ಥೋ ಕೇರ್ ಕ್ಲಿನಿಕ್. ಇವತ್ತು ಇಲ್ಲಿ ನಾವು ಸೇರಿರೋ ಉದ್ದೇಶ ಅಂದರೆ ಈ ಟ್ರಾಮಾ ಅಥವಾ ಆಕ್ಸಿಡೆಂಟ್ಸ್ ಅಥವಾ ಫ್ರ್ಯಾಕ್ಚರ್ಸ್ ಬಗ್ಗೆ ಮಾತಾಡಲಿಕ್ಕೆ, ಹಾಗೂ ಡಿಜನರೇಟಿವ್ ಡಿಸೀಸಸ್ ಹಾಗೂ ಆಸ್ಟಿಯೋಪೊರೋಸಿಸ್. ಈಗ ಫ್ರ್ಯಾಕ್ಚರ್ಸ್ ಎರಡು ರೀತಿಯಲ್ಲಿ ಆಗ್ಬೋದು. ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಮನೆಯಲ್ಲೇ ಸ್ಲಿಪ್ ಆ್ಯಂಡ್ ಫಾಲ್ ಆಗಿ ಬೀಳೋದ್ರಿಂದ ಡೊಮೆಸ್ಟಿಕ್ ಇಂಜುರೀಸ್ ಇಂದ ಫ್ರ್ಯಾಕ್ಚರ್ಸ್ ಆಗ್ಬೋದು. ಇದರಲ್ಲಿ ಹಿಪ್ ಫ್ರ್ಯಾಕ್ಚರ್ಸ್ ಅಂಡ್ ರಿಸ್ಟ್ ಫ್ರ್ಯಾಕ್ಚರ್ಸ್ ಹಾಗೂ ಸ್ಪೈನ್ ಫ್ರ್ಯಾಕ್ಚರ್ಸ್ ತುಂಬಾ ಕಾಮನ್. ಮೋಸ್ಟ್ ಆಫ್ ದೀಸ್ ಫ್ರ್ಯಾಕ್ಚರ್ಸ್ ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಕೆಲವುದ್ರಲ್ಲಿ ಮಾಡ್ಬೋದು, ಕೆಲವುದ್ರಲ್ಲಿ ಅದಕ್ಕೆ ಸರ್ಜರಿ ಬೇಕಾಗುತ್ತೆ. ಸರ್ಜರಿ ಮಾಡಿದ್ಮೇಲೆ ಅವರು ಪೇಷಂಟ್ ಮತ್ತೆ ಹಿಪ್ ಫ್ರ್ಯಾಕ್ಚರ್ಸ್ ಅಲ್ಲೆಲ್ಲ ಸರ್ಜರಿ ಇಲ್ಲದೆ ನಡೆಯುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಆ ಥರ ಪೇಷಂಟ್ಸ್ ಅಲ್ಲಿ ಮಲ್ಟಿಪಲ್ ಕೋಮಾರ್ಬಿಡಿಟೀಸ್ ಇರುತ್ತೆ, ಶುಗರ್, BP, ಅದನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಅದನ್ನೆಲ್ಲ ಟ್ರೀಟ್ ಮಾಡಿ ಅವ್ರನ್ನ ಪೇಷಂಟ್ನ ಆಪ್ಟಿಮೈಸ್ ಮಾಡಿ ಸರ್ಜರಿ ಮಾಡೋದ್ರಿಂದ ಅವ್ರನ್ನ ಮತ್ತೆ ನಾವು ನಡೆಯೋ ಥರ ಮಾಡ್ಬೋದು. ಇದೇ ರೀತಿ ಯಂಗ್ ಪೇಷಂಟ್ಸ್ ಆಕ್ಸಿಡೆಂಟಲ್ಲೆಲ್ಲ ಫ್ರ್ಯಾಕ್ಚರ್ಸ್ ಆಗಲಿ ಇಂಜುರೀಸ್ ಎಲ್ಲ ಇರುವ ಪೇಷಂಟ್ಸ್ಗೆ ನಾವು ಕೆಲವು ಸಲ ಸರ್ಜರಿ ಮಾಡಿ ಆ ಫ್ರ್ಯಾಕ್ಚರ್ಸ್ನೆಲ್ಲ ಫಿಕ್ಸ್ ಮಾಡಿ ಅವ್ರನ್ನ ಮತ್ತೆ ಹೋಗೋ ಹಾಗೆ, ಪುನಃ ಅವರ ಆಕ್ಟಿವಿಟಿ ಲೆವೆಲ್ಗೆ ಹೋಗೋ ಹಾಗೆ ಮಾಡ್ಬೋದು. ಅದೇ ರೀತಿ ಆಸ್ಟಿಯೋಪೊರೋಸಿಸ್ ಡಿಕ್ರೀಸ್ ಬೋನ್ ಸ್ಟ್ರೆಂತ್ ಹಾಗೂ ಡಿಜನರೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಬೋನ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡೋದಾಗ್ಲಿ, ಅಥವಾ ಡಿಜನರೇಟಿವ್ ಡಿಸೀಸಸ್ ಆಫ್ ದ ಜಾಯಿಂಟ್, ನೀ ರಿಪ್ಲೇಸ್ಮೆಂಟ್ ಅಥವಾ ಈ ರೋಬೋಟಿಕ್ ಸರ್ಜರಿ ಮಾಡೋ ಮೂಲಕ ಅವರ ಮೊಬಿಲಿಟಿ ಮತ್ತೆ ಪೇಯ್ನ ಕಡಿಮೆ ಮಾಡಿ ಅವ್ರನ್ನ ಮತ್ತೆ ಅವರ ಆಕ್ಟಿವಿಟಿ ಲೆವೆಲ್ಗೆ ಪುನಃ ಹೋಗೋ ಥರ ಮಾಡೋದಕ್ಕೆ ಈಗ ಇರುವ ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಟೆಕ್ನಾಲಜಿ ಜೊತೆಗೆ ಇದು ಸಾಧ್ಯವಾಗುತ್ತೆ ಅಂತ ಹೇಳಲಿಕ್ಕೆ, ಇದರ ಬಗ್ಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ಹಾಗೂ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ನೀಡೋಕ್ಕೋಸ್ಕರ ನಾವು ಈ ಪ್ರೆಸ್ ಕಾನ್ಫರೆನ್ಸ್ನ ಮಾಡ್ತಾ ಇದ್ದೇವೆ.